4 ಜನ ಅಂತ ಆರೋಪ ಮಾಡಿದ್ರಿ. ಅವ್ರೇನು ಹೆಸರು ಗೊತ್ತಾಯ್ತಾ ಸರ್ ಯಾರು? ಅವ್ರದ್ದು ಹೆಸರು ಬಂದು ಒಂದು ನಿಮಿಷ. ಈಗಾಗಲೇ ಒಬ್ಬ ವಿಜ್ಜು ಅಂತೇಳಿ ಹುಡುಗಿದ್ದಾನೆ. ಆಮೇಲೆ ಇನ್ನೊಬ್ಬ ಸೋಯಬ್ ಮಲ್ದಾರ್ ಅಂತೇಳಿ. ಆಮೇಲೆ ಈ ಪಿ ಬಿ ರೋಡ್ನಲ್ಲಿ ನಿಯಾಜ್ ಹೋಟೆಲ್ ಇದೆ, ಅವ್ರ ಓನರ್. ಆಮೇಲೆ ಇನ್ನೊಬ್ಬ ಅದೇ ನಿಯಾಜ್ ಹೋಟೆಲ್, ಇನ್ನೊಬ್ಬೊಂದು ಹೆಸರು ಗೊತ್ತಾಗಿಲ್ಲ. ಈ ರೀತಿ ಒಟ್ಟು 4 ಜನ. ಮತ್ತು ಅವನು ಆರೋಪಿ ಅವನು ಏನಿದ್ದ ಫ್ಯಾಸ್ 5 ಮಂದಿ ಸೇರಿ ಮಾಡ್ತಾರೆ. ಇವ್ರು ಯಾವ ರೀತಿ ಸಹಕಾರ ಕೊಟ್ಟಿದ್ರು ಸರ್? ಎಲ್ಲ ಭಾಳ ದಿವಸದಿಂದ ಸುಮಾರು ದಿವಸದಿಂದ ಷಡ್ಯಂತ್ರ ಹಾಕ್ತಾ ಇದ್ರು ಅಂತ ನನಗೂ ಮಾಹಿತಿ ಬಂದಿದೆ. ಮತ್ತು ಇವರು ಕೂಡ ಇನ್ವಾಲ್ವ್ಮೆಂಟ್ ಇದ್ದರು. ಎಲ್ಲರೂ ಕೂಡ ಸಂಚಾಕೆ ಇವನು ಮುಂದ್ಬಿಟ್ಟು ಅವರೆಲ್ಲರೂ ಹಾಗಿದ್ರೆ ನಿಮ್ಮ ಮಗಳ ಕೊಲೆಯಲ್ಲಿ ಪ್ರಯತ್ನ ಮಾಡಿರುವಂಥದ್ದು 4 ಜನ ಪ್ಲಸ್ 5 ಜನ, ಕೊಲೆ ಮಾಡಿದ್ದು ಫಯಾಜ್ ಆದರೆ ಆತನಿಗೆ ಸಾಥ್ ಕೊಟ್ಟಿರುವಂಥದ್ದು 4 ಜನ. ಅವರು ಅಲ್ಲೇ ಇದ್ದಾರೆ, ಅವರು ಅಲ್ಲೇ ಇದ್ದಾರೆ. ಬಟ್ ಸ್ಟ್ಯಾಬಿಂಗ್ ಮಾಡಿದ್ದು ಅವನು. ಅವರು ಆ ಸ್ಪಾಟ್ನಾಗ ಇದ್ರು, ಎಲ್ಲರೂ ಕೂಡ ಇದ್ರು. ಓಕೆ ಸರ್, ಈಗಾಗಲೇ ಫಯಾಜ್ನ ನ್ಯಾಯಾಂಗ ಬಂಧನ ಆಗಿದೆ. ಇವ್ರಿಗೆ ಯಾವ ಶಿಕ್ಷೆ ಆಗ್ಬೇಕಂತೀರಿ? ಅರೆಸ್ಟ್ ಆಗಬೇಕಾ ಇನ್ನೂ ಇಲ್ಲ? ಈಗಾಗಲೇ ಕಾನೂನು ದೃಷ್ಟಿಯಲ್ಲಿ ಯಾವ ಸೆಕ್ಷನ್ ಅದಾವೆ ಎಲ್ಲನೂ ಹಾಕಿ ಅವ್ರಿಗೆ ಬೇಲ್ ಆಗಬಾರ್ದು, ಒಂದನೇದು. ಎರಡನೇದು, ಕಾನೂನು ದೃಷ್ಟಿಯಲ್ಲಿ ಇಂಥ ಒಂದು ವಿಕೃತ ಮನಸ್ಸು ಇಟ್ಕೊಂಡು ಜೀವಹಾನಿ ಮಾಡುವಂಥ ವ್ಯಕ್ತಿಗಳಿಗೆ ಕಾನೂನಲ್ಲಿ ಏನಿದೆ ಅದನ್ನು ಆಗಬೇಕು. ನಮ್ಮ ಅನಿಸಿಕೆ ಏನಿದೆ, ಶಿಕ್ಷಣ ಆಗ್ಬೇಕಂತ ನಮ್ಮ ಬೇಡಿಕೆ, ಇಲ್ಲ ಜೀವಾವಧಿ ಶಿಕ್ಷೆ ಆಗಬೇಕು. ಇವ್ರ ಜೊತೆ ಇನ್ನು ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಒಂದು ಲಭ್ಯ ಆಗಿರುವಂಥದ್ದು, ಯಾರು 4 ಜನ ಅನ್ನೋದ್ರು ಅವ್ರ ತಂದೆಯೇ ಸ್ವತಃ ಪಬ್ಲಿಕ್ ಟಿವಿಗೆ ಸ್ಪಷ್ಟಪಡಿಸಿರುವಂಥದ್ದು. ಇನ್ನು ನಾನು ಈ ಭಾಗದಲ್ಲಿ ಹೋಗ್ತೇನೆ. ಇಲ್ಲಿ